ಪ್ರೀತಿಯ ಮಕ್ಕಳೇ, ನಾವು ಪ್ರತಿದಿನ ಅನೇಕ ವಸ್ತುಗಳನ್ನು ದಹಿಸ್ತಾ ಇರ್ತೀವಿ. ಈಗ ಉದಾಹರಣೆಗೆ ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಾರಲ್ವಾ, ಅಡುಗೆ ಯಾವ್ದ್ರಲ್ಲಿ ಮಾಡ್ತಾರ? ಅಮ್ಮ ಪಾತ್ರೆಯಲ್ಲಿ ಮಾಡ್ತಾರಲ್ವಾ. ಈಗ ಯಾವ್ದ್ರಲ್ಲಿ ಇಟ್ಟು ಅಡುಗೆ ಮಾಡ್ತಾರೆ? ಗ್ಯಾಸ್ ಅಲ್ಲಲ್ವಾ. ನಿಮ್ಮ ಮನೆಯಲ್ಲಿ ಗ್ಯಾಸ್ ಸ್ಟವ್, ನಿಮ್ಮ ಮನೆಯಲ್ಲಿ ಒಲೆಯನ್ನ ಯೂಸ್ ಮಾಡಿ. ಇವರ ಮನೆಯಲ್ಲಿ ಒಲೆಯನ್ನು ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಒಲೆಯನ್ನ. ಸೊ ಇವ್ರ ಮನೆಯಲ್ಲಿ ಮಂಜುನಾಥ್ ಮನೆಯಲ್ಲಿ ಗ್ಯಾಸ್. ಕೂತ್ಕೊಳ್ಳಿ. ಸೊ ಈಗ ನೋಡ್ರಿ, ನಮ್ಮ ಮನೆಯಲ್ಲಿ ನಾವೆಲ್ಲ ಅಡುಗೆ ಮಾಡಲಿಕ್ಕೆ ಈಗ ಗ್ಯಾಸ್ ಸ್ಟವ್ ಅನ್ನ ಯೂಸ್ ಮಾಡ್ತೀವಿ. ಕೆಲವರು ಸೀಮೆಣ್ಣೆ ಸ್ಟವ್ ಅನ್ನ ಯೂಸ್ ಮಾಡ್ತಾರೆ. ಕೆಲವರು ವೆರಿ ಗುಡ್, ಕೆಲವರು ಕರೆಂಟಿನ ಒಲೆಯಲ್ಲಿ ಸಹ ಯೂಸ್ ಮಾಡ್ತಾರೆ. ಹಾಗೆ ಇನ್ನು ಕೆಲವರು ಈಗ ಸೌದೆಯನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾರಲ್ವಾ. ಸೊ ಈ ರೀತಿ ನಾವು ಅಡುಗೆಗೆ ವಿವಿಧ ಇವುಗಳನ್ನು ವಸ್ತುಗಳನ್ನು ಬಳಸಿಬಿಟ್ಟು ನಾವು ಆಹಾರವನ್ನ ಬೇಯಿಸ್ತೀವಲ್ವಾ. ಸೊ ಹಾಗೆ ಇವುಗಳನ್ನ ನಾವು ಏನಂತ ಕರಿತೀವಿ? ಇಂಧನಗಳು ಅಂತ ಕರಿತೀವಿ. ಅಂದ್ರೆ ಈಗ ಕೆಲವೊಂದು ವಸ್ತುಗಳನ್ನ ನಾವು ಏನು ಬಳಸ್ತೀವಿ? ಸೊ ಒಂದು ವಸ್ತುವು ಆಕ್ಸಿಜನ್ ನೊಂದಿಗೆ ಉರಿದ್ಬಿಟ್ಟು ಉಷ್ಣ ಮತ್ತು ಶಾಖ ಅಥವಾ ಈ ಬೆಳಕನ್ನು ಬಿಡುಗಡೆ ಮಾಡುವಂತಹ ಕ್ರಿಯೆಗೆ ನಾವು ದಹನ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಈಗ ದಹನ ಆಗ್ಲಿಕ್ಕೆ ಏನ್ ಬೇಕು? ಸೊ ದಹನ ಮಾಡ್ಲಿಕ್ಕೆ ಒಂದು ವಸ್ತು ಬೇಕಲ್ವಾ, ಅದನ್ನ ನಾವು ಇಂಧನ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ಇಂಧನದಲ್ಲಿ ಬೇರೆ ಬೇರೆ ವಿಧಗಳು ಇವೆ. ಅರ್ಥ ಆಗ್ತಾ ಇದೆಯಾ? ನಾವು ಈಗ ನೋಡ್ರಿ, ಕೈಗಾರಿಕೆಗಳಲ್ಲಿ ಆಗಿರ್ಬೋದು ಅಥವಾ ನಮ್ಮ ನಿತ್ಯ ಜೀವನದಲ್ಲಿ ಆಗಿರ್ಬೋದು ಬೇರೆ ಬೇರೆ ರೀತಿಯಾಗಿರುವಂತಹ ಇಂಧನಗಳನ್ನ ಬಳಸ್ತಾ ಇದ್ವಿ. ಈಗ ಕೈಗಾರಿಕೆಗಳಲ್ಲಿ ಕಲ್ಲಿದ್ದಲನ್ನ ಬಳಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಈಗ ಒಂದು ಯಂತ್ರ ಭಾಗವನ್ನ ಜೋಡಿಸ್ಲಿಕ್ಕೆ ಅಲ್ಲಿ ನಾವು ಈ ಇಂಧನವನ್ನ, ಅಂದ್ರೆ ಈಗ ಒಂದು ಉರಿಸ್ಲಿಕ್ಕೆ ಬೆಂಕಿ ಬೇಕೇ ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ಕೆರಸಿನ್ ಅಥವಾ ಸೀಮೆಣ್ಣೆ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಆಮೇಲೆ ನಾವು ಈಗ ಮನೆಯಲ್ಲಿ ಸೀಮೆಣ್ಣೆ ಗುಡ್ಡೆಯನ್ನು ಬಳಸ್ತೀವಿ ಅಥವಾ ಕ್ಯಾಂಡಲ್ ಅನ್ನ ಹಚ್ತೀವಿ. ಕರೆಂಟ್ ಆದಾಗ ಏನ್ ಮಾಡ್ತೀವಿ? ಕ್ಯಾಂಡಲ್ ಅನ್ನ ಹಚ್ತೀವಲ್ವಾ. ಸೊ ಹೀಗೆ ನಾವು ಈ ಇಂಧನಗಳನ್ನ ಅಂದ್ರೆ ಬೇರೆ ಬೇರೆ ಈಗ ಇಂಧನಗಳನ್ನ ಬಳಸ್ತೀವಿ. ಅರ್ಥ ಆಗ್ತಾ ಇದೆಯಾ? ಈಗ ನಾವು ಬಳಸುವಂತಹ ವಸ್ತುಗಳು ಅಂದ್ರೆ ನಾವು ಏನು ದಹನ ಕ್ರಿಯೆ ಅಂತ ಹೇಳ್ತೀವಿ. ವಸ್ತು ಒಂದು ಆಕ್ಸಿಜನ್ ನೊಂದಿಗೆ ಉರಿದ್ಬಿಟ್ಟು ಶಾಖ ಮತ್ತು ಬೆಳಕನ್ನ ನೀಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಂತಹ ವಸ್ತು ನೀವು ನೋಡ್ರಿ, ದಹನ ಕ್ರಿಯೆಗೆ ಒಳಪಡುವಂತಹ ವಸ್ತುಗಳಿಗೆ ನಾವು ದಹ್ಯ ವಸ್ತು ಅಂತ ಕರೀತೀವಿ. ಈಗ ದಹನ ಕ್ರಿಯೆಗೆ ಈಗ ನಮಗೆ ಏನ್ ಬೇಕು ಅಂದ್ರೆ ಆಮ್ಲಜನಕ ಬೇಕಲ್ವಾ. ಸೊ ಅದನ್ನ ಆಮ್ಲಜನಕವನ್ನ ದಹನಾನುಕೂಲಿ ಅಂತ ಕರಿತೀವಿ. ದಹ್ಯ ವಸ್ತು ಮತ್ತು ದಹನಾನುಕೂಲಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹೀಗೆ ಅನೇಕ ನಾವು ದಹನ ಆಗುವಂತಹ ವಸ್ತುಗಳನ್ನ ನಾವು ಪ್ರತಿನಿತ್ಯ ಉಪಯೋಗಿಸ್ತೀವಿ ಅಲ್ವಾ. ವೆಹಿಕಲ್ ಅಲ್ಲಿ ಏನು ಉಪಯೋಗಿಸ್ತಾರೆ? ಪೆಟ್ರೋಲು, ಡೀಸೆಲ್ಲು ಅಲ್ವಾ. ಈಗ CNG ಅಂತ ಬಂದಿದೆ ಅಲ್ವಾ. ಆಮೇಲೆ ನೆಕ್ಸ್ಟ್ LPG, ಇವುಗಳನ್ನ ಸಿಲಿಂಡರ್ಗಳನ್ನೆಲ್ಲ ಬಳಸ್ತಾರೆ ಅಲ್ವಾ ವೆಹಿಕಲ್ಸ್ ಅಲ್ಲಿ. ಸೊ ಹಾಗೆ ಸೊ ಈ ರೀತಿ ಸಂಪೀಡಿತ ನೈಸರ್ಗಿಕ ಅನಿಲ CNG ಅಂದ್ರೆ ಅರ್ಥ ಆಗ್ತದೆ. LPG ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಅನಿಲ. ಸೊ ಅದೇ ರೀತಿ ನಾವು ನೈಸರ್ಗಿಕ ಅನಿಲಗಳನ್ನೆಲ್ಲ ಇತ್ತೀಚೆಗೆ ಬಳಸ್ತಾ ಇದ್ವಲ್ವಾ. ಸೊ ಹಾಗೆ ಈಗ ದಹ್ಯ ಅಥವಾ ದಹನ ಕ್ರಿಯೆಗೆ ಬೆಂಕಿ ಬೇಕಿದೆ ಅಲ್ವಾ. ಸೊ ಅದೇ ರೀತಿ ಹಿಂದಿನ ಕಾಲದಲ್ಲಿ ಈಗ ಏನು ಅಂದ್ರೆ, ಈಗ ಮಿಲಿಯಾಂತರ ವರ್ಷಗಳ ಹಿಂದೆ ಏನಂದ್ರೆ ಆದಿ ಮಾನವರು ಏನಪ್ಪ ಅಂದ್ರೆ
ಬೆಂಕಿನ ಏನು ಕಂಡಿಡಿದ್ರು ಅಂದರೆ ಎರಡು ಕಲ್ಲನ್ನು ಉಜ್ಜುತ್ತಾ ಇದ್ರು. ಸೊ ಎರಡು ಕಲ್ಲನ್ನು ಉಜ್ಜುವಾಗ ಅವರಿಗೇನೋ ಕಿಡಿ ಆಯಿತು. ಅರ್ಥ ಆಗ್ತಾ ಇದೆಯಾ? ಸೊ ಕಿಡಿ ಆದಾಗ ಅಲ್ಲಿರುವಂಥ ಒಣ ಹುಲ್ಲು ಏನಾಯಿತು ಹತ್ಕೊಂಡ್ಬಿಡ್ತು. ಕಾಡಿಗೆಲ್ಲ ಬೆಂಕಿ ಬಿದ್ದಿತ್ತು. ಬೆಂಕಿ ಬಿದ್ದಾಗ ಮೊದಲು ಮಾನವ ಏನು ಮಾಡ್ತಿದ್ದ? ಹಸಿ ಮಾಂಸವನ್ನೇ ತಿಂತಾ ಇದ್ದ. ಅರ್ಥ ಆಗ್ತಾ ಇದೆಯಾ? ಹಸಿ ಮಾಂಸವನ್ನೇ ತಿಂತಾ ಇದ್ದ. ಅವಾಗ ಏನಾಯಿತು, ಕಾಡಿಗೆ ಬೆಂಕಿ ಬಿದ್ದಾಗ ಪ್ರಾಣಿಗಳೆಲ್ಲ ಸತ್ತೋದು, ಜಿಂಕೆ ಎಲ್ಲ ಸತ್ತೋದು. ಅವಾಗ ಅವನೇನು ಮಾಡ್ತಾನೆ, ಹೊಟ್ಟೆ ಹಸಿ ಆದಾಗ ಅವನು ಪ್ರಾಣಿಗಳೇ ತಿನ್ಬೇಕಾಗಿತ್ತಲ್ಲ, ಹಸಿ ಮಾಂಸದ ಬದಲು ಅವನೇನು ಮಾಡ್ತಾನೆ, ಸುಟ್ಟಿರುತ್ತಲ್ಲ ಆ ಮಾಂಸವನ್ನು ತಿಂತಾನೆ. ಅವನಿಗೆ ಹಸಿ ಮಾಂಸಕ್ಕಿಂತ ಇದೇ ಟೇಸ್ಟ್ ಅನ್ನಿಸ್ತು, ಇದೇ ರುಚಿ ಅನ್ನಿಸ್ತು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಅವನೇನು ಮಾಡ್ದ, ಆಹಾರ ಎಲ್ಲ ಬೇಯಿಸ್ಕೊಂತ ತಿನ್ನಕ್ಕೆ ಶುರು ಮಾಡ್ದ. ಅರ್ಥ ಆಗ್ತಾ ಇದೆಯಾ? ಹೀಗೆ ನಾವು ಒಂದು ಕಲ್ಲನ್ನು ಇನ್ನೊಂದು ಕಲ್ಲಿಗೆ ಉಜ್ಜಿದಾಗ ಘರ್ಷಣೆ ಉಂಟಾಗೋದು. ಅರ್ಥ ಆಗ್ತಾ ಇದೆಯಾ? ನಾವು ನಮ್ಮ ಎರಡು ಕೈಗಳನ್ನ ಉಜ್ಜಿದ್ರೆ ನೋಡ್ರಿ, ನೋಡ್ರಿ ಒಂದು ರೀತಿ ಆಗೋದ್ರಿಂದ ಬಿಸಿ ಆಗುತ್ತಲ್ವಾ, ಶಾಖ ಉತ್ಪತ್ತಿ ಆಗುತ್ತಲ್ವಾ. ಸೊ ಒಂದು ಕೈಯನ್ನ ಇನ್ನೊಂದು ಕೈಯಿಂದ ಘರ್ಷಿಸಿದ್ರೆ, ಘರ್ಷಣೆ ಆದಾಗ ನಮಗೆ ಶಾಖ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಒಂದು ಕಲ್ಲನ್ನ ಇನ್ನೊಂದು ಕಲ್ಲಿಗೆ ಉಜ್ಜಿದಾಗ ಸಹ ಈ ಬೆಂಕಿಯ ಕಿಡಿಗಳು ಆದವು. ಅವಾಗ ಬೆಂಕಿಯನ್ನ ಕಂಡಿದ್ರು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಏನಾಯ್ತು ಅಂದ್ರೆ ಕಾಡ್ಗಿಚ್ಚು ಅಂತ ಕರಿತೀವಿ, ಗೊತ್ತಾ? ಕಾಡಿಗೆ ಬೆಂಕಿ ಬೀಳುತ್ತೆ ಅಲ್ವಾ? ಸೊ ಕಾಡಿಗೆ ಬೆಂಕಿ ಹೇಗೆ ಬೀಳುತ್ತಪ್ಪ ಅಂದ್ರೆ, ಒಂದು ಕೊಂಬೆ ಇನ್ನೊಂದು ಕೊಂಬೆಗೆ ಉಜ್ಜಿದಾಗ ಅಲ್ಲೂ ಸಹ ಘರ್ಷಣೆ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಆ ಘರ್ಷಣೆಯಿಂದ ಏನಾಗುತ್ತೆ, ಈ ರೀತಿ ತಿಕ್ಕಿದಾಗ, ಈಗ ನೀವು ಉಜ್ಜಿದಾಗ ಉಷ್ಣ ಉತ್ಪತ್ತಿ ಆಯ್ತಲ್ವಾ, ಅದೇ ರೀತಿ ಅಲ್ಲೂ ಅಷ್ಟೇ ಮರಗಳು ಒಂದಕ್ಕೊಂದು ಉಜ್ಜಿದಾಗ ಏನಾಗುತ್ತೆ, ಬಿಸಿ ಆಗ್ಬಿಟ್ಟು ಆ ಶಾಖದಿಂದ ಕಿಡಿ ಆಗ್ಬಿಟ್ಟು ಅಲ್ಲಿ ಇರುವಂತ ಇವೆಲ್ಲ ಏನಾಗುತ್ತೆ, ಸುಟ್ಟು ಹೋಗ್ತವೆ. ಮರಗಳು, ಪ್ರಾಣಿ ಪಕ್ಷಿಗಳು ಎಲ್ಲ ಸುಟ್ಟು ಹೋಗ್ತವೆ. ಸೊ ಅದೇ ರೀತಿ ಇವುಗಳನ್ನ ಅಂದ್ರೆ ಅಲ್ಲಿ ಏನಾಗುತ್ತೆ, ಕಾಡ್ಗಿಚ್ಚು ಅಂತ. ಸೊ ಆಕಸ್ಮಿಕವಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನಾವು ಈ ದಹನ ಕ್ರಿಯೆಯ ಬಗ್ಗೆ ನಾವು ಈ ದಿನ ದಹನ ಮತ್ತು ಜ್ವಾಲೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ರೀತಿ ನಾವು ಈಗ ದಹನ ಅಂದ್ರೆ ಒಂದು ವಸ್ತು ಆಕ್ಸಿಜನ್ ನೊಂದಿಗೆ ಉರಿದ್ಬಿಟ್ಟು ಶಾಖ ಮತ್ತು ಬೆಳಕನ್ನ ಉತ್ಪತ್ತಿ ಮಾಡುತ್ತೆ ಅಂತ ನಾವು ತಿಳ್ಕೊಂಡ್ವಲ್ವಾ. ಅದೇ ರೀತಿ ಆಹಾರನೂ ಸಹ ಒಂದು ದಹನ ಕ್ರಿಯೆಗೆ ಉದಾಹರಣೆ. ಯಾಕೆಂದ್ರೆ ನಾವು ಸೇವಿಸುವಂತ ಆಹಾರ ನಮ್ಮ ಜಠರದಲ್ಲಿ ಕಿಣ್ವಗಳ ಸಹಾಯದಿಂದ ಅದೇನಾಗುತ್ತೆ, ವಿಭಜನೆ ಆಗುತ್ತೆ. ಸೊ ಆ ವಿಭಜನೆ ಆಗುವಾಗ ಶಾಖ ಮತ್ತು ಬೆಳಕು ಉಂಟಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಗ ನೋಡೋಣ, ನಾವು ಇಲ್ಲೊಂದು ಕ್ಯಾಂಡಲ್ ಅನ್ನ ತೆಗೆದುಕೊಂಡಿದ್ದೀವಿ ಅಲ್ವಾ. ಈಗ ಕ್ಯಾಂಡಲ್ ಉರಿತಾ ಇದೆ ಅಲ್ವಾ. ನಾನು ಇಲ್ಲಿ ಮೆಗ್ನೀಷಿಯಂ ಪಟ್ಟಿಯನ್ನ ತೆಗೆದುಕೊಂಡಿದ್ದೀನಿ, ಆಯ್ತಾ? ಮೆಗ್ನೀಷಿಯಂ ಪಟ್ಟಿಯನ್ನ ತೆಗೆದುಕೊಂಡಿದ್ದೀನಿ, ಕಾಣ್ತಾ ಇದೆ ಅಲ್ವಾ? ಮೆಗ್ನೀಷಿಯಂ ಪಟ್ಟಿ. ಸೊ ಮೊದಲು ಮೆಗ್ನೀಷಿಯಂ ಪಟ್ಟಿಯನ್ನ ನಾವು ಚೆನ್ನಾಗಿ ಉಜ್ಜಬೇಕು.
ಮೆಗ್ನೀಷಿಯಂ ಆಕ್ಸೈಡ್ ಪದರ ಇದ್ರ ಮೇಲೆ ಕೂತಿರುತ್ತೆ ಆಯ್ತಾ. ಮೆಗ್ನೀಷಿಯಂ ಗಾಳಿಯೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ. ನಾನೇನ್ ಮಾಡ್ತಾ ಇದ್ದೀನಿ, ತುರಿಸ್ತಾ ಇದ್ದೀನಿ ಆಯ್ತಾ. ಗಾಳಿ ಇದೆ ಅಲ್ವಾ, ಅದಕ್ಕೆ ಮೆಗ್ನೀಷಿಯಂ ಗಾಳಿಯೊಂದಿಗೆ ಉರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ. ಇಲ್ಲಿ ಕ್ಯಾಂಡಲ್ಲು ಏನಾಗ್ತಾ ಇದೆ, ಉರಿತಾ ಇದೆ ಅಲ್ವಾ. ಮೆಗ್ನೀಷಿಯಂ ಈಗ ಉರಿತಲ್ವಾ, ಸೊ ಕ್ಷಿಪ್ರವಾಗಿರುವಂತಹ ಬೆಳಕಿನೊಂದಿಗೆ ಹೆಚ್ಚು ಜ್ವಾಲೆಯೊಂದಿಗೆ ಉರಿತು ಮೆಗ್ನೀಷಿಯಂ ಅಲ್ವಾ. ಇನ್ನೊಂದ್ಸಲ ದಹಿಸಿ ನೋಡೋಣ. ಈಗ ಮೆಗ್ನೀಷಿಯಂ ಪಟ್ಟಿಯನ್ನ ಮತ್ತೊಮ್ಮೆ ಪರೀಕ್ಷಿಸೋಣ. ನೋಡ್ರಿ, ಸೊ ಶಾಖ ಮತ್ತು ಬೆಳಕನ್ನ ನೀಡ್ತು ಅಲ್ವಾ ಮೆಗ್ನೀಷಿಯಂ ಪಟ್ಟಿ. ಸೊ ಹಾಗೆ ಈಗ ಈ ಮೆಗ್ನೀಷಿಯಂ ಉರಿಲಿಕ್ಕೂ ಸಹ ಏನ್ ಬೇಕಾಗಿತ್ತು, ಗಾಳಿ ಬೇಕು, ಗಾಳಿ ಬೇಕಲ್ವಾ. ಸೊ ಟು ಅಂದ್ರೆ ಮೆಗ್ನೀಷಿಯಂ ಗಾಳಿಯೊಂದಿಗೆ ಉರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ. ಸೊ ಮೆಗ್ನೀಷಿಯಂ ಗಾಳಿಯೊಂದಿಗೆ ಉರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಯಿತು. ಅರ್ಥ ಆಗ್ತಾ ಇದೆಯಾ? ಈಗ ನೋಡ್ರಿ, ಒಂದು ಈಗ ದಹನ ಕ್ರಿಯೆಯಲ್ಲಿ ಬೇರೆ ಬೇರೆ ವಿಧದ ದಹನ ಕ್ರಿಯೆ ಇದೆ. ಕ್ಷಿಪ್ರ ದಹನ, ತೀವ್ರ ದಹನ ಮತ್ತು ಸ್ವಯಂ ಪ್ರೇರಿತ ದಹನ ಅಂತ ಇದೆ. ಅರ್ಥ ಆಗ್ತಾ ಇದೆಯಾ? ಕ್ಷಿಪ್ರ ದಹನ, ತೀವ್ರ ದಹನ ಮತ್ತು ಸ್ವಯಂ ಪ್ರೇರಿತ ದಹನ ಅಂತ ಇದೆ. ಅರ್ಥ ಆಗ್ತಾ ಇದೆಯಾ? ಈಗ ಈಗ ಉದಾಹರಣೆಗೆ ಮಂದ ದಹನ ಅಥವಾ ಈಗ ಸ್ವಯಂ ಪ್ರೇರಿತ, ಈಗ ನೋಡ್ರಿ, ಇದು ಒಂದು ಮಂದ ದಹನಕ್ಕೆ ಉದಾಹರಣೆ. ಅಂದ್ರೆ ಈಗ ನಾವೊಂದು ಕ್ಯಾಂಡಲ್ ಅನ್ನು ಹಚ್ತೀವಪ್ಪ, ಅದು ಎಷ್ಟು ಸಾಧ್ಯನ ಅಷ್ಟು ಮಾತ್ರ ಉರಿಯುತ್ತೆ ಅಲ್ವಾ. ಅದೇ ರೀತಿ ಈಗ ಸ್ವಯಂ ಪ್ರೇರಿತ ದಹನ ಏನಪ್ಪಾ ಅಂದ್ರೆ, ಈಗ ಉದಾಹರಣೆಗೆ ಇದ್ಕಿದ್ದಂಗೆ ಬೆಂಕಿ ಎತ್ಕೊಳ್ಳುತ್ತೆ. ಈಗ ಇದ್ಕಿದ್ದಂಗೆ ಬೆಂಕಿ ಅಂದ್ರೆ ಎಲ್ಲೋ ಒಂದ್ ಕಡೆ ಶಾಖ ಜಾಸ್ತಿ ಆದಾಗ, ಈಗ ನಾವು ಈಗಾಗಲೇ ಕಾಡು ಕಿಚ್ಚು ಅಂತ ಹೇಳಿದ್ವಲ್ವಾ, ಅಲ್ಲೇನಾಗುತ್ತೆ, ಒಂದಕ್ಕೊಂದು ಮರ ಏನಾಗುತ್ತೆ, ಇದ್ಕಿದ್ದಂಗೆ ಹತ್ತುತ್ತೆ. ಅದೇ ರೀತಿ ಕಲ್ಲಿದ್ದಲಿನ ದಹನ ಸಹ ಇದಕ್ಕೆ ಒಂದು ಉದಾಹರಣೆ ಆಗಿದೆ. ಅರ್ಥ ಆಗ್ತೈತಾ? ಸೊ ಹಾಗೆ ಈಗ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಈಗ ಅದನ್ನ ನಾವು ಸ್ವಯಂ ಪ್ರೇರಿತ ದಹನ ಅಂತ ಕರಿತೀವಿ. ಈಗ ಕ್ಷಿಪ್ರ ದಹನ ಅಂದ್ರೆ, ಈಗ ತೀವ್ರ ದಹನ ಬೇರೆ, ಕ್ಷಿಪ್ರ ದಹನ ಬೇರೆ. ಕ್ಷಿಪ್ರ ದಹನ ಅಂದ್ರೆ, ಈಗ ನಾವು ದೀಪಾವಳಿ ಹಬ್ಬದಲ್ಲಿ ಎಲ್ಲ ಏನ್ ಮಾಡ್ತೀರಾ, ಪಟಾಕಿಯನ್ನ ಹಚ್ತೀರಲ್ವಾ. ಸೊ ಅವಾಗ ಏನಾಗುತ್ತೆ, ಶಬ್ದನೂ ಬರುತ್ತೆ ಅಲ್ವಾ. ಇಲ್ಲಿ ಶಬ್ದ ಬರ್ತಾ ಇದೆ, ಮಂದ ದಹನದಲ್ಲಿ ಶಬ್ದ ಬರ್ತಾ ಇಲ್ಲ, ಶಾಖ ಮತ್ತು ಬೆಳಕು ಉತ್ಪತ್ತಿ ಆಗ್ತಾ ಇದೆ. ಕೆಲವು ಶಬ್ದದಲ್ಲಿ ಶಾಖ, ಶಬ್ದ ಮತ್ತು ಬೆಳಕು ಮೂರು ಸಹ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ಅಂತಹ ಶಬ್ದವನ್ನ
ತೀವ್ರ ದಹನ ಅಂತ ಸಾರಿ ಅದು ಕ್ಷಿಪ್ರದಾನ ಅಂತ ಕರೀತಾರೆ. ಈಗ ಎಲ್ಲೋ ಒಂದು ಕಡೆ ಸಿಡಿಲು ಅಲ್ವಾ, ಸೊ ಅದನ್ನು ಸಹ ಒಂದು ಇದು ತೀವ್ರ ದಹನಕ್ಕೆ ಉದಾಹರಣೆ. ಅರ್ಥ ಆಗ್ತಾ ಇದೆಯಾ? ಈಗ ಸಿಡಿಲು ಬಡಿಯುತ್ತಲ್ಲ, ಅದಾಗದೆ ಬಡಿಯುತ್ತೆ. ಅದೇ ರೀತಿ ಒಂದು ಆಟಮ್ ಬಾಂಬ್ ಅನ್ನ ಹಾಕಿದಾಗ ಬಹಳಷ್ಟು ದೊಡ್ಡ ಗಾತ್ರದ ನಷ್ಟನೂ ಆಗುತ್ತೆ. ಮತ್ತೆ ಅದು ಏನಪ್ಪಾ ಅಂದ್ರೆ ಶಾಖ ಮತ್ತು ಬೆಳಕು ಜೊತೆಗೆ ತೀವ್ರ ಶಬ್ದವನ್ನು ಸಹ ಉಂಟು ಮಾಡುತ್ತೆ. ಅಟಾಮಿಕ್ ಬಾಂಬ್ ಎಲ್ಲ ಆಗ್ತಾರಲ್ವಾ, ಅವಾಗ ತೀವ್ರ ದಹನ, ಮಂದ ದಹನ ಮತ್ತು ಸ್ವಯಂ ಪ್ರೇರಿತ ದಹನ, ಇವುಗಳ ಬಗ್ಗೆ ತಿಳ್ಕೊಂಡ್ರಲ್ವಾ. ಸೊ ಇದು ಎಲ್ಲದಕ್ಕೂ ಮೇಲಾಗಿ ಈಗ ಒಂದು ಇದು ಉರಿಬೇಕಂದ್ರೆ ಏನ್ ಬೇಕು ನಮ್ಗೆ? ಆಕ್ಸಿಜನ್ ಬೇಕಲ್ವಾ. ಒಂದು ಯಾವುದೇ ಒಂದು ವಸ್ತು ದಹನ ಆಗ್ಬೇಕು ಅಂದ್ರೆ ಅದಕ್ಕೆ ಆಮ್ಲಜನಕ ಬೇಕಲ್ವಾ. ಈಗ ನೋಡೋಣ, ನಾವು ಈಗ ಕ್ಯಾಂಡಲ್ ಉರಿತಾ ಇದೆ ಅಲ್ವಾ, ಈಗ ಅದಕ್ಕೆ ಆಕ್ಸಿಜನ್ ಸಿಗದೆ ಇರೋ ತರ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ ಆಯ್ತಾ. ಸೊ ಈಗ ಉರಿತಾ ಇದೆ ಅಲ್ವಾ, ಸೊ ಹಾಗೆ ಸ್ವಲ್ಪ ತುರಿಯುತ್ತೆ, ಆಮೇಲೆ ಏನಾಯ್ತು? ಕ್ಯಾಂಡಲ್ ಆರೋಯ್ತು. ಇದ್ರ ಅರ್ಥ ಏನು? ದಹನ ಕ್ರಿಯೆಗೆ ಆಮ್ಲಜನಕದ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಈ ಚಟುವಟಿಕೆ ಮೂಲಕ ನಾವು ತಿಳ್ಕೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಈ ಚಟುವಟಿಕೆಗೆ ನಾವೇನು ಉಪಯೋಗಿಸಿದ್ವಿ? ಒಂದು ಬೆಂಕಿ ಪಟ್ಟಣ ತಗೊಂಡ್ವಿ, ಕ್ಯಾಂಡಲ್ ಅನ್ನ ತಗೊಂಡ್ವಿ, ಒಂದು ಗ್ಲಾಸ್ ಜಾರ್ ಅನ್ನ ತೆಗೆದುಕೊಂಡ್ವಿ ಅಲ್ವಾ. ಸೊ ಮೊದಲನೇದಾಗಿ ನಾವು ಕ್ಯಾಂಡಲ್ ಅನ್ನ ಹಚ್ಚಿದ್ವಿ, ಆಮೇಲೆ ನಾವು ಇದನ್ನ ಬೋರಲ್ಲೂ ಹಾಕಿದ್ವಿ. ಸೊ ಸ್ವಲ್ಪ ತುರಿತಲ್ವಾ, ಸ್ವಲ್ಪ ಯಾಕೆ ತುರಿತು? ಇದ್ರೊಳಗೆ ಆಕ್ಸಿಜನ್ ಇತ್ತು. ಅರ್ಥ ಆಗ್ತಾ ಇದೆಯಾ? ಇದ್ರೊಳಗೆ ಖಾಲಿ ಜಾಗ ಇತ್ತಲ್ವಾ, ಆ ಜಾಗದಲ್ಲಿ ಆಮ್ಲಜನಕ ಇತ್ತು, ಆಕ್ಸಿಜನ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ತುರಿದ್ಬಿಟ್ಟು ಆಮೇಲೆ ನಂದಿ ಹೋಯ್ತು. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಗೊತ್ತಾಯ್ತಲ್ವಾ ದಹನ ಅಂದ್ರೆ ಏನು ಅಂತ. ಸೊ ಅದೇ ರೀತಿ ಈಗ ಏನಪ್ಪಾ ಅಂದ್ರೆ ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿ ಅಗತ್ಯವಾದ ಕನಿಷ್ಠ ತಾಪವನ್ನ ತಲುಪೋದನ್ನ ನಾವು ಜ್ವಲನ ತಾಪ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಒಂದು ಈಗ ಇದು ಒಂದು ನಾವೀಗ ಕ್ಯಾಂಡಲ್ ಅನ್ನು ಉರಿಸಿದ್ವಲ್ವಾ, ಸೊ ಅಲ್ಲಿ ಈ ರೀತಿಯಾಗಿರುವಂತಹ ರಚನೆಯನ್ನ ನಾವು ನೋಡಿದ್ವಲ್ವಾ. ಅಂದ್ರೆ ಬೇರೆ ಬೇರೆ ವಲಯಗಳಿರ್ತವೆ. ಈಗ ವಸ್ತು ಒಂದು ದಹನ ಆಗ್ಬೇಕಂದ್ರೆ ಅದರಲ್ಲಿ ಬೇರೆ ಬೇರೆ ವಲಯ ಇರುತ್ತೆ. ಅಂದ್ರೆ ಈಗ ನೋಡ್ರಿ ಯಾವ ಯಾವ ವಲಯಗಳು ಅಂತ ನೋಡ್ರಿ. ಈಗ ಕ್ಯಾಂಡಲ್ ಇರುವಾಗ ಈ ಶೇಪ್ ಇತ್ತು ತಾನೆ ಅಲ್ವಾ. ಸೊ ಇದು ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಇದೆ. ಅರ್ಥ ಆಗ್ತಾ ಇದೆ? ಮೇಣದ ಬತ್ತಿಯ ಜ್ವಾಲೆಯನ್ನು ತೋರಿಸುವಂತಹ ಚಿತ್ರ ಆಗಿದೆ. ಇಲ್ಲಿ ನೋಡ್ರಿ ಅತ್ಯಂತ ಬಿಸಿ ಭಾಗ. ಈಗ ಆಚೆ ನೋಡೋಣ. ಇಲ್ಲಿ ನೋಡ್ರಿ ಈ ಶೇಪ್ ಇದೆ ಅಲ್ವಾ. ಸೊ ಅತ್ಯಂತ ಬಿಸಿ ಭಾಗ ಯಾವ್ದಪ್ಪ ಅಂದ್ರೆ ಇಲ್ಲಿ ಮೇಲಿದೆ ಅಲ್ವಾ, ಮೇಲೆ ಅದು ಅತ್ಯಂತ ಬಿಸಿ ಭಾಗ ಆಗಿದೆ. ಅದೇ ರೀತಿ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ಭಾಗ ಇದು. ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ಈ ರೀತಿ ಈಗ ನೋಡ್ರಿ, ಇಲ್ಲಿ ನಾವು ಇಲ್ಲಿಟ್ರೆ ಬೇಗ ಹೊತ್ತು ಉರಿಯಲ್ಲ ನೋಡ್ರಿ ಆಯ್ತಾ. ಇಲ್ಲಿ ಇಟ್ಟಿದ್ದೀನಿ ಬೇಗ ಹೊತ್ತಿರಲ್ಲ. ಅದೇ ಮೇಲಿಟ್ರೆ ನೋಡ್ರಿ ಬೇಗ ಹೊತ್ಕೊಳ್ಳುತ್ತೆ ಅಲ್ವಾ. ಪೇಪರ್ ಬೇಗ ಹೊತ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಅತ್ಯಂತ ಬಿಸಿ ಭಾಗ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ. ಸೊ ಇಲ್ಲಿ ಇನ್ನಾವು ಕಾಣಿಸ್ತಾ ಇದೆ ನೋಡಿ, ಒಂದು ಈ ರೀತಿಯಾಗಿರುವಂತ ಚಿಹ್ನೆಯನ್ನು ನೋಡ್ರಿ. ಇಲ್ಲಿ ಸ್ವಲ್ಪ ನೀಲಿ ಬಣ್ಣ ಕಾಣಿಸ್ತಾ ಇದೆ ಒಳಗಡೆ. ಅರ್ಥ ಆಗ್ತಾ ಇದೆಯಾ? ಅದು ಏನು? ಮಧ್ಯ ಬಿಸಿ ಅಂದ್ರೆ
ಸ್ವಲ್ಪ ಕಡಿಮೆ ಇರುತ್ತೆ. ಮೇಲೆ ಹೋಲಿಸ್ಕೊಂಡಾಗ ಇದರ ಬಿಸಿ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಸೊ ಇಲ್ಲಿ ಪಾರ್ಶ್ವ ದಹನ ಕ್ರಿಯೆಯ ಮಧ್ಯ ಭಾಗ ಇದು. ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಸ್ವಲ್ಪ ಹಳದಿ ಭಾಗ ಕಾಣಿಸ್ತಾ ಇದೆ ಇಲ್ಲೇ ಹೊರಗಡೆ, ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ಉರಿಯುತ್ತಿರುವ ಮೇಣದ ಆವಿಯ ಅತ್ಯಂತ ಒಳ ವಲಯ. ಸೊ ಒಳ ವಲಯ ಕಾಣಿಸ್ತಿದೆ ನೋಡ್ರಿ, ಕಪ್ಪು ಕಾಣಿಸ್ತಾ ಇದೆ, ಕಪ್ಪು ಬಣ್ಣದ್ದು. ಅರ್ಥ ಆಗ್ತಾ ಇದೆ? ಕಾಣಿಸ್ತಾ ಇದೆ ಇಲ್ಲ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹಳದಿ ಭಾಗ ಕಾಣಿಸ್ತಾ ಇದೆ, ಇಲ್ಲಿ ಮಧ್ಯ ಭಾಗ ಕಪ್ಪು ಭಾಗ ಕಾಣಿಸ್ತಾ ಇದೆ ನೋಡಿ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಮೇಲಿನ ಭಾಗ, ಇಲ್ಲಿ ಮಧ್ಯ ಭಾಗ ನೋಡ್ರಿ, ಮಧ್ಯ ಭಾಗ ಇದೆ, ಒಳಗಿನ ಭಾಗ ಕಪ್ಪು ಬಣ್ಣದಾಗಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಉರಿಯುತ್ತಿರುವ ಮೇಣದ ಆವಿಯ ಅತ್ಯಂತ ಒಳ ವಲಯ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಹಳದಿ ಬಣ್ಣ ಇರುತ್ತೆ, ಸೊ ಇದು ಸ್ವಲ್ಪ ಕೆಂಪು ಬಣ್ಣ ಇರುತ್ತೆ, ಇದು ಕಪ್ಪು ಬಣ್ಣದ್ದು ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನಾವು ಒಂದು ಯಾವುದೇ ಒಂದು ಈಗ ಇಂಧನವನ್ನ ನಾವು ಗೃಹ ಬಳಕೆಗೆ ಮತ್ತು ಕೈಗಾರಿಕಾ ಉದ್ದೇಶಗಳಿಗೆ ನಾವು ಎಷ್ಟೊಂದು ರೀತಿಯಾಗಿರುವಂತಹ ಇಂಧನವನ್ನ ಬಳಸುವಂತ. ನಾವು ಬೆರಳಿಯನ್ನು ಸಹ ಮನೆಗೆ ಬಳಸ್ತಾರೆ ಇಲ್ಲ. ಈಗ ನೀರನ್ನ ಕಾಯಿಸ್ಲಿಕ್ಕೆ ನಿಮ್ಗೆ ಸ್ನಾನಕ್ಕೆ ಬೇಕು ಅಂದ್ರೆ ಬೆರಳಿನೂ ಸಹ ನಾವು ಬಳಸ್ತೀವಲ್ವಾ. ಸೊ ಹಾಗೆ ನಾವು ಉತ್ತಮ ಇಂಧನ ಯಾವುದು ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ. ಅರ್ಥ ಆಗ್ತಾ? ಈಗ ಉತ್ತಮ ಇಂಧನ ಅಂದ್ರೆ ಮೊದಲನೇದಾಗಿ ಅದು ನಮ್ಗೆ ಸುಲಭವಾಗಿ ದೊರೆಯಬೇಕು. ಆ ಇಂಧನ ನಮ್ಗೆ ಸುಲಭವಾಗಿ ದೊರೆಯಬೇಕು. ಸೊ ಇಂಧನ ಅಂದ್ರೆ ಎಲ್ಲ ಅದು ಪೆಟ್ರೋಲು, ಡೀಸೆಲ್, ಕಲ್ಲಿದ್ದಲು. ಅರ್ಥ ಆಗ್ತಾ? ನಾವು ಮನೆಯಲ್ಲಿ ಬಳಸುವಂತ LPG ಆಗಿರ್ಬೋದು, ಅಥವಾ ಏನು ನಾವು ಒಲೆ ಹಾಕ್ತೀವಲ್ವ, ಸೌದೆಯನ್ನ ಬಳಸ್ತೀವಿ, ಇವೆಲ್ಲವೂ ಸಹ ಇಂಧನ ಅಂತ ಕರಿತೀವಿ. ಅರ್ಥ ಆಗ್ತಾ? ಈಗ ಇಂಧನ 3 ರೂಪದಲ್ಲಿ ನಮಗೆ ಸಿಗುತ್ತೆ: ಘನ, ದ್ರವ, ಅನಿಲ. 3 ರೂಪದಲ್ಲಿ ಇಂಧನ ನಮಗೆ ದೊರೆಯುತ್ತೆ. ಅರ್ಥ ಆಗ್ತಾ? ಈಗ ಘನ ರೂಪದಲ್ಲಿ ಇಂಧನ ಇರೋ ಯಾವ, ಘನ ರೂಪದಲ್ಲಿ ಇರುವಂತ ಇಂಧನ ಯಾವುದು? ನಾವು ಐರನ್ ಮಾಡಕ್ಕೆ ಏನು ಉಪಯೋಗಿಸ್ತೀವಿ? ನೀವು ಐರನ್ ಅಂಗಡಿಗೆ ಹೋಗ್ತಿರಲ್ಲ, ಇಸ್ತ್ರಿ ಮಾಡ್ಲಿಕ್ಕೆ, ಇಸ್ತ್ರಿ ಪೆಟ್ಟಿಗೆ ಒಳಗೆ ಏನಾಗ್ತದೆ? ವೆರಿ ಗುಡ್, ಇದ್ದಿಲು ಅಂತ ಹೇಳ್ತಾರಲ್ವಾ. ಅದೇ ರೀತಿ ಈಗ ಟ್ರೈನ್ಗಳನ್ನೆಲ್ಲ ಓಡಿಸ್ಲಿಕ್ಕೆ ಕಲ್ಲಿದ್ದಲನ್ನು ಉಪಯೋಗಿಸ್ತಾರಲ್ವಾ. ಫ್ಯಾಕ್ಟರಿಗಳಲ್ಲಿ, ಕೈಗಾರಿಕೆಗಳಲ್ಲೂ ಸಹ ಕಲ್ಲಿದ್ದಲನ್ನ ಉಪಯೋಗಿಸ್ತಾರೆ. ಅರ್ಥ ಆಗ್ತಾ? ಸೊ ಈ ರೀತಿ ಇವು ಘನ ರೂಪದಲ್ಲಿರುವಂತಹ ಇಂಧನಗಳು. ಅರ್ಥ ಆಗ್ತಾ? ಈಗ ದ್ರವ ರೂಪದಲ್ಲಿ ಇರುವಂತಹ ಇಂಧನಗಳು ಯಾವುವು? ದ್ರವ ರೂಪದಲ್ಲಿ ನೀರು ಇಂಧನ ಆಗಲ್ಲ. ದ್ರವ ರೂಪದಲ್ಲಿರುವಂತಹ ಇಂಧನಗಳು ಈಗ ಪೆಟ್ರೋಲ್, ವೆರಿ ಗುಡ್, ಪೆಟ್ರೋಲ್, ಡೀಸೆಲ್, ಸೀಮೆಣ್ಣೆ. ಮನೆಗೆಲ್ಲ ನೀವು ಸೀಮೆಣ್ಣೆ ಬುಡ್ಡಿ ಎಲ್ಲ ಬಳಸಲ್ವಾ? ಸೀಮೆಣ್ಣೆ ಇವೆಲ್ಲ ಏನು ದ್ರವ. ಆಲ್ಕೋಹಾಲ್, ಸ್ಪಿರಿಟ್ ಇವೆಲ್ಲ ಯೂಸ್ ಮಾಡ್ತಾರೆ ಕೆಲವು ಕಡೆ ಎಲ್ಲ. ಆಯ್ತಾ? ಇವೆಲ್ಲ ಏನು ದ್ರವ ರೂಪದ ಇಂಧನಗಳು. ಅದೇ ರೀತಿ ಅನಿಲ ರೂಪದ ಇಂಧನಗಳು ಸಹ ಇವೆ. ಅನಿಲ ರೂಪದ ಇಂಧನಗಳು ಹೇಳಿದ್ರಲ್ಲ, ನಿಮ್ಮ ಮನೆಗೆಲ್ಲ ಏನೇನು ಉಪಯೋಗಿಸ್ತೀರ? ಸಿಲಿಂಡರ್ಗಳಲ್ಲಿ ಏನು ಬರ್ತಾರೆ? ಸದ್ಯ ಯಾವ ಗ್ಯಾಸ್? LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, LPG. ಸೊ ಇವುಗಳನ್ನು ಸಹ ನಾವು ಅಂದ್ರೆ ಅನಿಲ ರೂಪದ ಇಂಧನಗಳು ಅಂತ ನಾವು ಕರೀತೀವಿ. ಅರ್ಥ ಆಗ್ತೈತೆ? ಅನಿಲ ರೂಪದ ಇಂಧನಗಳು. ಸೊ ಇದು ಅರ್ಥ ಆಯ್ತು ಅಲ್ವಾ? ಹಾಗೆ ನಾವು ಈಗ ಕ್ಯಾಲೋರಿ ಮೌಲ್ಯ ಅಂತ ಕರೀತೀವಿ. ನಾವು ಇಂಧನಗಳನ್ನ ಅಳತೆ ಮಾಡ್ಬೇಕಲ್ವಾ?
ಎಷ್ಟೆಷ್ಟು, ಅವುಗಳ ದಕ್ಷತೆ ಎಷ್ಟಿದೆ ಅಂತ. ಈಗ ನೋಡ್ರಿ, ಎಲ್ಲಾ ವಸ್ತುಗಳು ಒಂದೇ ರೀತಿಯಾಗಿ ಉರಿತಾವ? ಈಗ ಹೇಳಿದ್ರಲ್ವ, ದಹನಕ್ರಿಯೆಯಲ್ಲಿ ಬೇರೆ ಬೇರೆ ವಿಧಾನ, ಶುಕ್ರದಾನ, ತೀವ್ರದಾನ, ಮಂದದಾನ ಅಲ್ವಾ. ಆಮೇಲೆ ಅವುಗಳ ಏನಾದ್ರು ದಕ್ಷತೆ ಕೆಲವೊಂದು ಬಹಳ ಜಾಸ್ತಿ ಇರುತ್ತೆ, ಕೆಲವೊಂದು ದಕ್ಷತೆ ಕಡಿಮೆ ಇದೆ. ಈಗ ಕ್ಯಾಂಡಲ್ ಉರಿತಾ ಆಯ್ತು ಅಲ್ವಾ, ದೀಪನು ಉರಿಯುತ್ತೆ ಅಲ್ವಾ, ಅವುಗಳ ದಕ್ಷತೆ ಸ್ವಲ್ಪ ಕಡಿಮೆ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಬೇರೆ ಬೇರೆ ವಸ್ತುಗಳನ್ನ ನಾವು ದಹಿಸುವಾಗ ಅವುಗಳ ದಕ್ಷತೆ ಬೇರೆ ಬೇರೆ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ನಾವು ಇಲ್ಲಿ ಕ್ಯಾಲೋರಿ ಮೌಲ್ಯದಿಂದ ನಾವು ಅಳಿತೀವಿ. ಇಂಧನವನ್ನ ನಾವು ಕ್ಯಾಲೋರಿ ಮೌಲ್ಯಗಳಲ್ಲಿ ಅವುಗಳ ದಕ್ಷತೆ ಎಷ್ಟಿದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ತೀವಿ. ಈಗ ಉದಾಹರಣೆಗೆ 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವಂತಹ ಉಷ್ಣ ಶಕ್ತಿಯನ್ನ ನಾವೇನಂತ ಕರಿತೀವಿ? ಅದರ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಅದರಿಂದ 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವಂತಹ ಉಷ್ಣ ಶಕ್ತಿಯನ್ನ ನಾವೇನಂತ ಕರಿತೀವಿ? ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಸೊ ಕ್ಯಾಲೋರಿ ಮೌಲ್ಯವನ್ನ ನಾವು ಕೆಜೆ ಪರ್ ಕಿಲೋಗ್ರಾಂ, ಕೆಜೆ ಪರ್ ಕಿಲೋಗ್ರಾಂ, ಕಿಲೋ ಜೌಲ್ ಪರ್ ಕಿಲೋಗ್ರಾಂ, ಕೆಜೆ ಪರ್ ಕೆಜಿ. ಕೆ ಅಂದ್ರೆ ಕಿಲೋ, ಕಿಲೋ ಜೌಲ್ ಪರ್ ಕಿಲೋಗ್ರಾಂ, ಕಿಲೋಗ್ರಾಮ್ ಇಂದ ಎನ್ನುವಂತ ಏಕಮಾನದಿಂದ ನಾವು ಅಳಿತೀವಿ. ಅರ್ಥ ಆಗ್ತಾ? ಈಗ ನೋಡ್ರಿ, ಇಲ್ಲಿ ಕೆಲವೊಂದು ಇಂಧನಗಳನ್ನ ಈ ಕೋಷ್ಟಕದಲ್ಲಿ ಬರ್ತಿದ್ದೀನಿ. ಸೊ ಯಾವ ಯಾವ ಇಂಧನಗಳ ದಕ್ಷತೆ ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ಈಗ ಮೊದಲನೇದಾಗಿ ಬೆರಣಿ. ಅಮ್ಮ ಸಗಣಿಯಲ್ಲಿ ಎಲ್ಲ ಗೋಡೆಗೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜರೆಲ್ಲ ಉಪಯೋಗಿಸಿದ್ರಲ್ವ ಬೆರಣಿ. ಈ ಭತ್ತದ ಒಟ್ಟಿರುತ್ತಲ್ವ, ಭತ್ತದ ಒಟ್ಟು ನಾವು ಈ ಭತ್ತವನ್ನ ನಾವು ಮಿಲ್ಲಿಗೆ ಹಾಕ್ಸ್ಕೊಳ್ತೀವಲ್ವ, ಸಾವೆಲ್ಲ ಅಂದ್ರೆ ಈಗ ಇದ್ರದ್ದು ಒಟ್ಟು ಸಿಗುತ್ತೆ. ಅದು ಸೌದೆ ಒಟ್ಟು, ಸಾಮಿಲ್ ಬೆಲೆ, ಮತ್ತೆ ಇದ್ರದ್ದು ಮಿಲ್ಗಳೇ ಇರ್ತಾವೆ ಭತ್ತವನ್ನ ಹಾಕ್ಸೋದು. ಸೊ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ? ಒಟ್ಟು ಸಿಗುತ್ತೆ. ಒಟ್ಟು ಈಗ ಭತ್ತ ಎಲ್ಲ ಅಕ್ಕಿ ಒಂದ್ ಕಡೆ ಬೀಳುತ್ತೆ, ಒಟ್ಟು ಒಂದ್ ಕಡೆ ಬೀಳುತ್ತಲ್ವಾ, ಅದನ್ನ ತಂದ್ಬಿಟ್ಟು ಅದ್ರ ಜೊತೆಗೆ ಸಗಣಿಯನ್ನ ಹಾಕ್ಬಿಟ್ಟು ಗೋಡೆಗೆ ತರ್ತಾ ಇದ್ರು ನಮ್ಮ ಅಜ್ಜರೆಲ್ಲ ಅಲ್ವಾ. ಅದೇ ರೀತಿ ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ನೀರು ಕಾಯಿಸ್ಲಿಕ್ಕೆ ಮತ್ತೆ ಅಡುಗೆ ಮಾಡ್ಲಿಕ್ಕೆಲ್ಲ ಬಳಸ್ತಾ ಇದ್ರು. ಅದಕ್ಕೆ ನಾವು ಬೆರಣಿ ಅಂತ ಕರಿತೀವಿ. ಸೊ ಬೆರಣಿಯ ದಕ್ಷತೆ ಮೌಲ್ಯ ಎಷ್ಟು ಅಂದ್ರೆ 6000ದಿಂದ 8000ದಷ್ಟು ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಕಟ್ಟಿಗೆ. ನಾವೆಲ್ಲ ಕಟ್ಟಿಗೆ ಯೂಸ್ ಮಾಡ್ತೀವಲ್ವಾ, ಒಲೆ ಎಲ್ಲ ಇತ್ತು ಕಟ್ಟಿಗೆ. ಅದರ ದಕ್ಷತೆ ಎಷ್ಟಿದೆ? 17,000ದಿಂದ 22,000 ಕೆಜೆ ಪರ್ ಕಿಲೋ ಜೌಲ್ ಅದರ ದಕ್ಷತೆ. ಅಂತ ಆಗ್ತದಾ? ನೆಕ್ಸ್ಟ್ ಕಲ್ಲಿದ್ದಲು ನೋಡ್ರಿ, 25,000ದಿಂದ 33,000ದವರೆಗೂ ಅದರ ಕ್ಯಾಲೋರಿ ಮೌಲ್ಯ ಇರುತ್ತೆ. ನೆಕ್ಸ್ಟ್ ಪೆಟ್ರೋಲ್ನ ದಕ್ಷತೆ ಮೌಲ್ಯ 45,000ದಷ್ಟು ಇರುತ್ತೆ. ಸೀಮೆ ಎಣ್ಣೆ ಇದನ್ನು ಅಷ್ಟೇ 45,000ದಷ್ಟು ಇರುತ್ತೆ ಇದರ ದಕ್ಷತೆ ಮೌಲ್ಯ. ಅದೇ ರೀತಿ ಡೀಸೆಲ್ ಅಷ್ಟೇ 45,000ದಷ್ಟು, ಅಂದ್ರೆ ಅಷ್ಟೊಂದು ತಾಪವನ್ನ ಕೊಡುತ್ತೆ ಅಂತ. ಅದೇ ರೀತಿ ಈಗ ಮೀಥೇನ್ ನೋಡ್ರಿ, ಈ ಪೆಟ್ರೋಲು, ಸೀಮೆ ಎಣ್ಣೆ, ಡೀಸೆಲ್ ಹೋಲಿಸ್ಕೊಂಡಾಗ ಇದರ ಕ್ಯಾಲೋರಿ ಮೌಲ್ಯ 50,000 ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ CNG ಸಂಪೀಡಿತ ನ್ಯಾಚುರಲ್ ಗ್ಯಾಸ್ CNG. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಸಂಪೀಡಿತ ನೈಸರ್ಗಿಕ ಅನಿಲ.
ಅದು ಸಹ 50,000ದಷ್ಟು ದಕ್ಷತೆ ಇರುತ್ತೆ. ನೆಕ್ಸ್ಟ್ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಅನಿಲ ಅಂತ ಕರಿತೀವಿ. ಸೊ ಅದೇ ರೀತಿ ಇದನ್ನು ಸಹ 55,000ದಷ್ಟು ಇರುತ್ತೆ. ನೆಕ್ಸ್ಟ್ ಜೈವಿಕ ಅನಿಲ. ಈಗ ಗೋಬರ್ ಗ್ಯಾಸ್ ಎಲ್ಲ ಮಾಡ್ತಾರೆ ಗೊತ್ತಾ? ಗೋಬರ್ ಗ್ಯಾಸ್ ಅಂದ್ರೆ ಅದನ್ನ ಇವುಗಳ ಪ್ರಾಣಿ ಮತ್ತು ಸಸ್ಯಗಳ ವೇಸ್ಟ್ ಏನು ಈಗ ಸಗಣಿ ಇವುಗಳಿಂದ ಎಲ್ಲ ಇದನ್ನ ಅವುಗಳನ್ನೆಲ್ಲ ತೆಗೆದ್ಬಿಟ್ಟು ಒಂದು ದೊಡ್ಡ ಡ್ರಮ್ ಥರ ಮಾಡಿರ್ತಾರೆ. ಆಮೇಲೆ ಅನಿಲ ಪೈಪ್ ಇರುತ್ತೆ ಅಂತ ಅದನ್ನ ಎಲ್ಲ ವೇಸ್ಟ್ ಏನಿರುತ್ತೆ ಸಸ್ಯಜನ್ಯ ಪ್ರಾಣಿಜನ್ಯ ವೇಸ್ಟ್ನೆಲ್ಲ ದೊಡ್ಡ ಡ್ರಮ್ ಅಲ್ಲಿ ಹಾಕ್ತಾರೆ. ಹಾಕ್ಬಿಟ್ಟು ಅದನ್ನು ಮುಚ್ಚಿರ್ತಾರೆ. ಸೊ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಸೂಕ್ಷ್ಮ ಜೀವಿಗಳು ಕೆಲವೊಂದು ಬ್ಯಾಕ್ಟೀರಿಯಾ ಅವು ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆಯಿಂದ ಮೀಥೇನ್ ಅನಿಲ ಎಲ್ಲ ಬಿಡುಗಡೆ ಆಗುತ್ತೆ. ಆ ಅನಿಲವನ್ನ ಏನ್ ಮಾಡ್ತಾರೆ ಅಡಿಗೆ ಮನೆಗೆ ಬಳಸ್ಕೊಂತಾರೆ. ಹಳ್ಳಿ ಕಡೆ ನಿಮ್ಮ ಹಳ್ಳಿ ಕಡೆ ಎಲ್ಲ ಯಾರ್ಯಾರು ದನ ಕರುಗಳನ್ನ ಎಲ್ಲ ಸಾಕಿರ್ತಾರೋ ಅವರೆಲ್ಲ ಈ ಗೋಬರ್ ಗ್ಯಾಸ್ ಅನ್ನ ಅವರು ಎಲ್ಲ ಮಾಡ್ಕೊಂಡಿರ್ತಾರೆ. ಅಚ್ಚಾಗ್ತಿದ್ಯಾ? ಯಾರ್ಯಾರ ಮನೆಗಿದ್ರೆ ನೋಡ್ಕೊಂಡ್ ಬನ್ನಿ ಒಂದ್ಸಲ. ಇಲ್ಲ ಸುತ್ತಮುತ್ತ ಯಾರ ಮನೆಯಲ್ಲಿ ಇದ್ರೆ ನೀವು ತಿಳಿಸಿದ್ರೆ ಅವ್ರ ಮನೆಗೆ ವಿಸಿಟ್ ಕೊಡೋದು ಆಯ್ತಾ? ಈಗ ಜೈವಿಕ ಅನಿಲ ನೋಡ್ರಿ 35,000ದಿಂದ 40,000ದವರೆಗೂ ಇರುತ್ತೆ. ಅರ್ಥಾಗ್ತಿದ್ಯಾ? ನೆಕ್ಸ್ಟ್ ಜಲಜನಕ ನೋಡ್ರಿ 1,50,000 ಅಂದ್ರೆ ಜಲಜನಕ ನೋಡ್ರಿ ಹೈಡ್ರೋಜನ್ ಬಾಂಬ್ ಅಂತ ಹಾಕಿದ್ರೆ ಅದರಿಂದ ಎಫೆಕ್ಟ್ ಬಹಳ ಇರುತ್ತೆ. ಅರ್ಥಾಗ್ತಿದ್ಯಾ? ಯುದ್ಧ ಸಮಯದಲ್ಲಿ ಹೈಡ್ರೋಜನ್ ಬಾಂಬ್ ಅನ್ನ ಉಪಯೋಗಿಸಿದ್ರು. ಸೊ ಹಿರೋಶಿಮಾ ನಾಗಸಾಕಿ ಎನ್ನುವಂತ ಪ್ರದೇಶ. ಸೊ ಅಲ್ಲಿ ಈಗಲೂ ಅಂಗವಿಕಲ ಮಕ್ಕಳು ಜನಿಸಿದಾಗ ಅಷ್ಟೊಂದು ಎಫೆಕ್ಟ್ ಹೈಡ್ರೋಜನ್ ಅನಿಲದಿಂದ ಅಷ್ಟೊಂದು ಎಫೆಕ್ಟ್ ಆಗುತ್ತೆ. ಅರ್ಥ ಆಯ್ತು? ಸೊ ಇದು ಈ ಪಾಠ ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ? ದಹನ ಅಂದ್ರೆ ಏನು, ದಹನದ ವಿಧಗಳು ಯಾವುವು, ಆಮೇಲೆ ಇಂಧನ ಅಂದ್ರೆ ಏನು, ಮತ್ತೆ ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಸಹ ನೀವು ನೋಡಿದ್ರಿ. ಮತ್ತೆ ಇಲ್ಲಿ ಈ ವಸ್ತುಗಳ ಉರಿಲಿಕ್ಕೆ ಆಮ್ಲಜನಕದ ಅವಶ್ಯಕತೆ ಇದೆ. ಆಮೇಲೆ ಬೆಂಕಿ ಯಾವ ರೀತಿ ಅಂದ್ರೆ ಹಿಂದಿನ ಕಾಲದಲ್ಲಿ ಬೆಂಕಿಯನ್ನ ಹೇಗೆ ಕಂಡಿದ್ರು ಅನ್ನುವಂಥದ್ದನ್ನ ಸಹ ನಾವು ತಿಳ್ಕೊಂಡ್ವ ಅಲ್ವಾ? ಅರ್ಥ ಆಯ್ತಾ? ಈಗ ನಾನು ಕ್ವಶನ್ ಕೇಳುವಾಗ ದಹನ ಕ್ರಿಯೆ ಎಂದರೇನು? ಒಂದು ವಸ್ತುವು ಆಕ್ಸಿಜನ್ನೊಂದಿಗೆ ಒಟ್ಟಿಗೆ ಉಷ್ಣ ಮತ್ತು ಬೆಳಕು ಬಿಡುಗಡೆಯಾಗುವುದಕ್ಕೆ ದಹನ ಎನ್ನುವುದು. ಗುಡ್. ನೆಕ್ಸ್ಟ್ ದಹನ ಕ್ರಿಯೆಯ ವಿಧಗಳು ಯಾವುವು? ಮಂದ ದಹನ, ತೀವ್ರ ದಹನ, ಕ್ಷಿಪ್ರ ದಹನ. ಆಮೇಲೆ ಈ ಕ್ಯಾಲರಿ ಮೌಲ್ಯ ಅಂದ್ರೆ ಕ್ಯಾಲರಿ ಮೌಲ್ಯ 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನು ಕ್ಯಾಲೋರಿ ಮೌಲ್ಯ ಎನ್ನುವರು. ಅರ್ಥ ಆಯ್ತಾ? ಸೊ ಈಗ ನಾಳೆ ಮತ್ತಷ್ಟು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂತ ಆಗ್ತಾ ಅಂದ್ರೆ ಮತ್ತೆ ಪುನಃ ಇನ್ನು ಕೆಲವೊಂದು ಚಟುವಟಿಕೆ ಇದ್ದಾವೆ. ಆಮೇಲೆ ಈ ಅಂದ್ರೆ ಬೆಂಕಿ ಬಿದ್ದಾಗ ನಾವು ಯಾವ ರೀತಿ ಅದರಿಂದ ತಪ್ಪಿಸ್ಕೊಳ್ಬೇಕು, ಆಮೇಲೆ ಬೆಂಕಿ ಬಿದ್ದವನ್ನ ಯಾವ ರೀತಿ ಅಂದ್ರೆ ಈಗ ಬೆಂಕಿ ಬಿದ್ದಾಗ ನಾವು ಒಂದು ಫಸ್ಟ್ ಏಡ್ ಯಾವ ಥರ ಮಾಡಬೇಕು ಅನ್ನೋಂಥದ್ದು. ಆಮೇಲೆ ಕಾಡಿಗೆಲ್ಲ ಯಾವ ರೀತಿ ಬೆಂಕಿ ಬಿಡುತ್ತೆ, ಆಮೇಲೆ ಬೆಂಕಿಯನ್ನು ಈಗ ಫೈರ್ ಇಂಜಿನ್ನು ಇವೆಲ್ಲ ಯಾವ ರೀತಿ ಬೆಂಕಿಯನ್ನು ನಂದಿಸ್ತವೆ ಅನ್ನೋಂಥದ್ದನ್ನೆಲ್ಲ ನಾಳೆ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಆಯಿತಾ? ನಮಸ್ಕಾರ.